ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗ್ತಾ ಇರುವ ದೆಹಲಿಯ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿದ್ದಾರೆ. ಇಡೀ ಕಾಲ್ತುಳಿತ ಪ್ರಕರಣವನ್ನ ಸೈಡ್ಲೈನ್ ಮಾಡೋ ಪ್ರಯತ್ನ ಇದೀಗ ಕಾಂಗ್ರೆಸ್ನಿಂದ ಆಗುತ್ತೆ. ಕೆಲ ಸಚಿವರನ್ನ ಬದಲಾವಣೆ ಮಾಡಿ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುವುದಿದೆ. ಇಡೀ ಪ್ರಕರಣ ಕಾಲ್ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡಲಾಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಇನ್ನು ಕಾಲ್ತುಳಿತ ಕೇಸ್ನಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿದೆ. ಡಿಸಿಎಂ ಸಿಎಂ ಇಬ್ಬರಿಗೂ ಹೈಕಮಾಂಡ್ ಛೀಮಾರಿ ಹಾಕಿದೆ. ಆದ್ರೆ ಕೆಲ ಸಚಿವರನ್ನ ಬದಲಾಯಿಸಿಬಿಟ್ಟು ಇಡೀ ಕೇಸನ್ನು ಮುಚ್ಚಾಕ್ಬಿಡ್ತಾರೆ, ನೋಡ್ತಾ ಇರಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಡೆಲ್ಲಿ ಬುಲಾವ್ ಮೇಲೆ ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ. ಸಿಎಂ ಡಿಸಿಎಂ. ಯಾಕೆಂದ್ರೆ ಡೆಲ್ಲಿವರೆಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಸ್ಟೇಡಿಯಂ ನಂದು, ಡಿಸಿಎಂದು, ವಿಧಾನಸೌಧ ನಂದು ಅಂತ ಗಲಾಟೆ ನಡೆದಿರೋದ್ರಿಂದ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಯಾರು ಇಲ್ಲಿ ಕರ್ನಾಟಕ ಯಾರು ಸಿಎಂ ಅಂತೇಳಿ ಅದಕ್ಕೆ ಕೇಂದ್ರ ಬುಲಾವ್ ಮಾಡಿದ್ದಾರೆ. ಈಗಾಗಲೇ ಅಲ್ಲೋದ ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು, ಈಗ ಹುಳ ಬಿಡ್ತಾರೆ, ನಾವೊಂದು 4-5 ಜನ ತೆಗಿತೀರಿ ಅಂತ. ನಾಳೆಯಿಂದ ಅದೇ ಸುದ್ದಿ ಹೋಗ್ತದೆ. ಇದು ಸೈಡ್ ಬಂದ್ಬಿಡ್ಬೇಕು. ಆ ಹುನ್ನಾರವನ್ನು ಮಾಡ್ತಾರೆ. ಯಾಕಂದ್ರೆ ಇದರಿಂದ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಇವರು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ನ 7 ಕೋಟಿ ಜನ ಇವ್ರು ಕಂಟ್ರೋಲ್ ಮಾಡ್ತಾರ. ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗ್ತಾ ಇರುವ ದೆಹಲಿಯ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿದ್ದಾರೆ. ಇಡೀ ಕಾಲ್ತುಳಿತ ಪ್ರಕರಣವನ್ನ ಸೈಡ್ಲೈನ್ ಮಾಡೋ ಪ್ರಯತ್ನ ಇದೀಗ ಕಾಂಗ್ರೆಸ್ನಿಂದ ಆಗುತ್ತೆ. ಕೆಲ ಸಚಿವರನ್ನ ಬದಲಾವಣೆ ಮಾಡಿ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುವುದಿದೆ. ಇಡೀ ಪ್ರಕರಣ ಕಾಲ್ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡಲಾಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಇನ್ನು ಕಾಲ್ತುಳಿತ ಕೇಸ್ನಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿದೆ. ಡಿಸಿಎಂ ಸಿಎಂ ಇಬ್ಬರಿಗೂ ಹೈಕಮಾಂಡ್ ಛೀಮಾರಿ ಹಾಕಿದೆ. ಆದ್ರೆ ಕೆಲ ಸಚಿವರನ್ನ ಬದಲಾಯಿಸಿಬಿಟ್ಟು ಇಡೀ ಕೇಸನ್ನು ಮುಚ್ಚಾಕ್ಬಿಡ್ತಾರೆ, ನೋಡ್ತಾ ಇರಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಡೆಲ್ಲಿ ಬುಲಾವ್ ಮೇಲೆ ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ. ಸಿಎಂ ಡಿಸಿಎಂ. ಯಾಕೆಂದ್ರೆ ಡೆಲ್ಲಿವರೆಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಸ್ಟೇಡಿಯಂ ನಂದು, ಡಿಸಿಎಂದು, ವಿಧಾನಸೌಧ ನಂದು ಅಂತ ಗಲಾಟೆ ನಡೆದಿರೋದ್ರಿಂದ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಯಾರು ಇಲ್ಲಿ ಕರ್ನಾಟಕ ಯಾರು ಸಿಎಂ ಅಂತೇಳಿ ಅದಕ್ಕೆ ಕೇಂದ್ರ ಬುಲಾವ್ ಮಾಡಿದ್ದಾರೆ. ಈಗಾಗಲೇ ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು, ಈಗ ಹುಳ ಬಿಡ್ತಾರೆ, ನಾವೊಂದು 4-5 ಜನ ತೆಗಿತೀರಿ ಅಂತ. ನಾಳೆಯಿಂದ ಅದೇ ಸುದ್ದಿ ಹೋಗ್ತದೆ. ಇದು ಸೈಡ್ ಬಂದ್ಬಿಡ್ಬೇಕು. ಆ ಹುನ್ನಾರವನ್ನು ಮಾಡ್ತಾರೆ. ಯಾಕಂದ್ರೆ ಇದರಿಂದ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಇವರು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ನ 7 ಕೋಟಿ ಜನ ಇವ್ರು ಕಂಟ್ರೋಲ್ ಮಾಡ್ತಾರ. ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗ್ತಾ ಇರುವ ದೆಹಲಿಯ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿದ್ದಾರೆ. ಇಡೀ ಕಾಲ್ತುಳಿತ ಪ್ರಕರಣವನ್ನ ಸೈಡ್ಲೈನ್ ಮಾಡೋ ಪ್ರಯತ್ನ ಇದೀಗ ಕಾಂಗ್ರೆಸ್ನಿಂದ ಆಗುತ್ತೆ. ಕೆಲ ಸಚಿವರನ್ನ ಬದಲಾವಣೆ ಮಾಡಿ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುವುದಿದೆ. ಇಡೀ ಪ್ರಕರಣ ಕಾಲ್ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡಲಾಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಇನ್ನು ಕಾಲ್ತುಳಿತ ಕೇಸ್ನಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿದೆ. ಡಿಸಿಎಂ ಸಿಎಂ ಇಬ್ಬರಿಗೂ ಹೈಕಮಾಂಡ್ ಛೀಮಾರಿ ಹಾಕಿದೆ. ಆದ್ರೆ ಕೆಲ ಸಚಿವರನ್ನ ಬದಲಾಯಿಸಿಬಿಟ್ಟು ಇಡೀ ಕೇಸನ್ನು ಮುಚ್ಚಾಕ್ಬಿಡ್ತಾರೆ, ನೋಡ್ತಾ ಇರಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಡೆಲ್ಲಿ ಬುಲಾವ್ ಮೇಲೆ ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ.
ಸಿಎಂ ಡಿಸಿಎಂ. ಯಾಕೆಂದ್ರೆ ಡೆಲ್ಲಿವರೆಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಸ್ಟೇಡಿಯಂ ನಂದು, ಡಿಸಿಎಂದು, ವಿಧಾನಸೌಧ ನಂದು ಅಂತ ಗಲಾಟೆ ನಡೆದಿರೋದ್ರಿಂದ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾರು ಇಲ್ಲಿ ಕರ್ನಾಟಕ ಯಾರು ಸಿಎಂ ಅಂತೇಳಿ. ಅದಕ್ಕೆ ಕೇಂದ್ರ ಬುಲಾವ್ ಮಾಡಿದ್ದಾರೆ. ಈಗಾಗಲೇ ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು, ಈಗ ಹುಳ ಬಿಡ್ತಾರೆ, ನಾವೊಂದು 4-5 ಜನ ತೆಗಿತೀರಿ ಅಂತ. ನಾಳೆಯಿಂದ ಅದೇ ಸುದ್ದಿ ಹೋಗ್ತದೆ. ಇದು ಸೈಡ್ ಬಂದ್ಬಿಡ್ಬೇಕು. ಆ ಹುನ್ನಾರವನ್ನು ಮಾಡ್ತಾರೆ. ಯಾಕಂದ್ರೆ ಇದರಿಂದ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಇವರು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ನ 7 ಕೋಟಿ ಜನ ಇವ್ರು ಕಂಟ್ರೋಲ್ ಮಾಡ್ತಾರ. ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗ್ತಾ ಇರುವ ದೆಹಲಿಯ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿದ್ದಾರೆ. ಇಡೀ ಕಾಲ್ತುಳಿತ ಪ್ರಕರಣವನ್ನ ಸೈಡ್ಲೈನ್ ಮಾಡೋ ಪ್ರಯತ್ನ ಇದೀಗ ಕಾಂಗ್ರೆಸ್ನಿಂದ ಆಗತ್ತೆ. ಕೆಲ ಸಚಿವರನ್ನ ಬದಲಾವಣೆ ಮಾಡಿ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುವುದಿದೆ. ಇಡೀ ಪ್ರಕರಣ, ಕಾಲ್ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡಲಾಗತ್ತೆ, ನೋಡ್ತಾ ಇರಿ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಇನ್ನು ಕಾಲ್ತುಳಿತ ಕೇಸ್ನಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿದೆ. ಡಿಸಿಎಂ, ಸಿಎಂ ಇಬ್ಬರಿಗೂ ಹೈಕಮಾಂಡ್ ಛೀಮಾರಿ ಹಾಕಿದೆ. ಆದ್ರೆ ಕೆಲ ಸಚಿವರನ್ನ ಬದಲಾಯಿಸಿಬಿಟ್ಟು ಇಡೀ ಕೇಸನ್ನು ಮುಚ್ಚಾಕ್ಬಿಡ್ತಾರೆ, ನೋಡ್ತಾ ಇರಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಡೆಲ್ಲಿ ಬುಲಾವ್ ಮೇಲೆ ಹೋಗಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ. ಸಿಎಂ ಡಿಸಿಎಂ. ಯಾಕೆಂದ್ರೆ ಡೆಲ್ಲಿವರೆಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಸ್ಟೇಡಿಯಂ ನಂದು, ಡಿಸಿಎಂದು, ವಿಧಾನಸೌಧ ನಂದು ಅಂತ ಗಲಾಟೆ ನಡೆದಿರೋದ್ರಿಂದ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾರು ಇಲ್ಲಿ ಕರ್ನಾಟಕ ಯಾರು ಸಿಎಂ ಅಂತೇಳಿ. ಅದಕ್ಕೆ ಕೇಂದ್ರ ಬುಲಾವ್ ಮಾಡಿದ್ದಾರೆ. ಈಗಾಗಲೇ ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು, ಈಗ ಹುಳ ಬಿಡ್ತಾರೆ, ನಾವೊಂದು 4-5 ಜನ ತೆಗಿತೀರಿ ಅಂತ. ನಾಳೆಯಿಂದ ಅದೇ ಸುದ್ದಿ ಹೋಗ್ತದೆ. ಇದು ಸೈಡ್ ಬಂದ್ಬಿಡ್ಬೇಕು. ಆ ಹುನ್ನಾರವನ್ನು ಮಾಡ್ತಾರೆ. ಯಾಕಂದ್ರೆ ಇದರಿಂದ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಇವರು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ನ 7 ಕೋಟಿ ಜನ ಇವ್ರು ಕಂಟ್ರೋಲ್ ಮಾಡ್ತಾರ. ಅಲ್ಲೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು,